ಒಂದು 3ನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ನಡೆಯುತ್ತೆ ನಮ್ಮ ಮೈಸೂರು ಭಾಗದಲ್ಲಿ. ಇಡೀ ರಾಜ್ಯಾದ್ಯಂತ 6 ಕ್ಷೇತ್ರಗಳ ಚುನಾವಣೆ, 3 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, 3 ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ದಕ್ಷಿಣ ಶಿಕ್ಷಕರ ಕ್ಷೇತ್ರ, ಸೌತ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಏನಿದೆ, ಬಹಳ ಪ್ರಮುಖವಾಗಿ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು 4 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅಧ್ಯಕ್ಷರುಗಳು ನಾವು ಬಹಳ ಸೀರಿಯಸ್ ಆಗಿ ಇದನ್ನು ಪರಿಗಣಿಸಿದ್ದೀವಿ. ದುರಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಸ್ವಲ್ಪ ಯೋಚನೆ ಮಾಡಿ ಡೇಟನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. 4ನೇ ತಾರೀಕು ಇಡೀ ದೇಶಾದ್ಯಂತ ರಿಸಲ್ಟ್ನ ಇಟ್ಕೊಂಡು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನೋಟಿಫೈ ಮಾಡಿ 3ನೇ ತಾರೀಕು ನೀವು ಚುನಾವಣೆ ಮಾಡುವಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಡ್ತೀರಿ. ಇದ್ರ ಉದ್ದೇಶ ಉನ್ನಾರ ಆದ್ರೂ ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಬಹುತೇಕ ಜನರು ಚುನಾವಣೆ ರಿಸಲ್ಟ್ ಆಫೀಸರ್ಸ್ಗಳೇನಿದ್ದಾರೆ ರಿಸಲ್ಟ್ ಡಿಕ್ಲೇರ್ ಮಾಡುವಂಥ ಬಿಸಿನಲ್ಲಿ ಇದ್ದಾಗ ಅವ್ರಿಗೆ ಚುನಾವಣೆ ಮಾಡಿ ಅಂತ ಮತ್ತೆ ತಿರ್ಗಿ ಅವ್ರನ್ನ ಹಿಂಸೆ ಮಾಡುವಂಥ ಕೆಲಸ ಮತ್ತು ಕನ್ಫ್ಯೂಷನ್ ಮಾಡುವಂಥ ಕೆಲಸ ಯಾಕೆ BJPಯವರು ಸುಮ್ಮನೆ ಇದ್ದಾರೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ರೀತಿ ತೆಗೆದುಕೊಂಡಂಥ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ನಾವು ನಮ್ಮ ಪಕ್ಷದಿಂದ ಪತ್ರವನ್ನು ಕೂಡ ನಾವು ಬರೆದಿದ್ದೆವು, ದಯಮಾಡಿ ಯಾವುದೇ ಕಾರಣಕ್ಕೂ 4ನೇ ತಾರೀಕು ಒಳಗಡೆ ಮಾಡಬೇಡಿ ಅಂತ. ಇಡೀ ಇತಿಹಾಸದಲ್ಲೇ ಯಾವಾಗಲೂ 8, 10, 9, 13ನೇ ತಾರೀಕು 8 ಅಂದರೆ ಫಸ್ಟ್ ಸೆಕೆಂಡ್ ವೀಕ್ ನಂತರ ಚುನಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಯಾಕೆಂದರೆ ಇದರ ಅವಧಿ ಮುಗಿಯುವಂಥದ್ದು 21ನೇ ತಾರೀಕು, ಇನ್ನು 15 ದಿವಸ ಟೈಮ್ ಇತ್ತು. 4ನೇ ತಾರೀಕು ಆದಮೇಲೆ ಫ್ರೀಯಾಗಿ ಮಾಡುವಂಥದ್ದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿತ್ತು. ಆಮೇಲೆ ಎಲ್ಲ ಆಕಾಂಕ್ಷಿಗಳಿಗೆ ಮತದಾರರನ್ನ ಭೇಟಿ ಮಾಡುವಂಥ ಒಂದು ಅವಕಾಶವನ್ನೇ ಕಸಿಯುವಂಥ ಕೆಲಸವನ್ನೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಬಿಡ್ತು. ಅಫಿಷಿಯಲ್ ಆಗಿ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುವಂಥದ್ದು 29ನೇ ತಾರೀಕಿಂದ 29, 30, 31 3 ದಿವಸನೂ ಮೇಸ್ಟ್ಗಳು, ಟೀಚರ್ಸ್ಗಳು ಸ್ಕೂಲಲ್ಲಿ ಇರಲ್ಲ. ಯಾಕಿರಲ್ಲ ಅಂದರೆ ಅವರು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಬೇಕು, ಮಕ್ಕಳುಗಳನ್ನ ಕರ್ಕೊಂಬರ್ಬೇಕು, ಅಡ್ಮಿಷನ್ ಮಾಡಿಸ್ಬೇಕು. ಕೆಲವು ಕಡೆ ಅಡ್ಮಿಷನ್ಸ್ ಕೊರತೆ ಇರುತ್ತೆ. ಹಳ್ಳಿಗಳ ಕಡೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಇದನ್ನ ಸ್ಕೂಲ್ಗೆ ಹಾಜರುಪಡಿಸುವಂಥ ಕೆಲಸವನ್ನ ಮಾಡಬೇಕು. ಎಲ್ಲ ಟೀಚರ್ಸ್ಗಳು ಮಕ್ಕಳನ್ನ ಕರ್ಕೊಂಬರುವಂಥದ್ದಕ್ಕೆ ಬೀದಿ ಪಾಪ ಹೋಗ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಆದವನು ಅವ್ರನ್ನ ಅಪ್ರೋಚ್ ಮಾಡೋದಾದ್ರೂ ಹೇಗೆ? ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಮ್ಮಿ ಆದರೆ ಇದಕ್ಕೆ ನೇರವಾದಂಥ ಹೊಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ. ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆದರೆ ನೇರವಾದಂಥ ಹೊಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲ್ಲ ಟೈಮೂ 25,000 ಮತದಾರರು ನೋಂದಣಿ ಆಗ್ತಾ ಇದ್ರು. ಈ ಬಾರಿ ಬರೀ 21,000 ಮತದಾರರು ನೋಂದಣಿ ಆಗಿದ್ರೆ 4,000 ಡೆಫಿಸಿಟ್ಗೆ ಎಲೆಕ್ಷನ್ ಕಮಿಷನ್ನೇ ನೇರ ಹೊಣೆ. ಅವರ ಹಕ್ಕನ್ನು ಕಸಿದಿರುವಂಥದ್ದಕ್ಕೆ ಎಲೆಕ್ಷನ್ ಕಮಿಷನ್ನೇ ನೇರ ಹೊಣೆ. ಈಗ ನಾನು ಪ್ರಮುಖವಾದ ಸಬ್ಜೆಕ್ಟ್ಗೆ ಬರ್ತೀನಿ. ಹೌದು, ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಗೆದ್ದಿರಲಿಲ್ಲ. ಇದೇ ಮರಿತಿಬ್ಬೇಗೌಡರು ನಮ್ಮ ಪಕ್ಷದಿಂದ ಏನು ಅಭ್ಯರ್ಥಿ ಆಗಿದ್ದಾರೆ. ಅವರು ಹಿಂದೆ 2000ನೇ ಇಸ್ವಿನಲ್ಲಿ ಗೆದ್ದಿದ್ರು. ಅದಾದ ಮೇಲೆ ಗೆಲ್ಲುವಂಥದ್ದಕ್ಕೆ ಅವಕಾಶಗಳು ಬಹಳ ಹತ್ತಿರಕ್ಕೆ ಬಂದು ತಪ್ಪಿದ್ದಂಥದ್ದು ನಾನು ಅಭ್ಯರ್ಥಿ ಆಗಿದ್ದಾಗ 2018ರಲ್ಲಿ ಬರೀ 185 ಅಂತರದಲ್ಲಿ 185 ಮತಗಳ ಅಂತರದಲ್ಲಿ ನಾನು ಸೋಲನ್ನು ಕಂಡೆ. ಇದೇ CM ಮರಿತಿಬ್ಬೇಗೌಡರ ವಿರುದ್ಧ. ಪಕ್ಷ ಚೇಂಜ್ ಆಯಿತು, ಸರ್ಕಾರ ಚೇಂಜ್ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು ಇವರು ಚೇಂಜ್ ಆದರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದರು. ಸೊ ಇವೆಲ್ಲ ಸಮಸ್ಯೆಗಳು ನಮಗೆ ತಗಲಾಕೊಂಡು ನಮ್ಮ ಅದೃಷ್ಟ ಸರಿ ಇರಲಿಲ್ಲ. ನಾವು ಸೋತು ಬರೀ 185 ಓಟಲ್ಲಿ ಸೋತು. ಈ ಬಾರಿ